ಇವತ್ತಾನೆ ನಾನು BMICPA ಅಧ್ಯಕ್ಷತೆ ಚಾರ್ಜ್ ತೊಗೊಂಡಿದ್ದೀನಿ. ಮೊದಲಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ನನ್ನ ಅಭಿನಂದನೆಗಳು, ನನ್ನ ಕೃತಜ್ಞತೆ ಸಲ್ಲಿಸ್ತೀನಿ. BMICPA ದೊಡ್ಡ ವ್ಯಾಪ್ತಿ ಇದ್ದಂಗೆ ಕಾಣ್ತಾ ಇದೆ. ಇನ್ನೂ ನಾನು ಸ್ಟಡಿ ಮಾಡಿಲ್ಲ, ಇನ್ನು ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಬೇಕು. ಜವಾಬ್ದಾರಿ ಹೆಚ್ಚಿದೆ. ಸುಮಾರು 701 ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿಂದ ಮೈಸೂರುವರೆಗೂ ಸುಮಾರು 190 ಗ್ರಾಮಗಳು ಸೇರಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಮುಂದಿನ ದಿವಸದಲ್ಲಿ ಯಾವ ರೀತಿ ಇದು ಪ್ಲಾನಿಂಗ್ ಅಥಾರಿಟಿಯಿಂದ ನಾವು ಈ ವ್ಯಾಪ್ತಿಯಲ್ಲಿ ಏನೇನು ಕಾರ್ಯಕ್ರಮಗಳಾಗ್ಬೋದು, ಏನೇನು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಬೇರೆ ಏನಾದರೂ ರೂಪಿಸ್ಬೋದು ಅಂತ ಆಲೋಚನೆ ಮಾಡಬೇಕಂತ ಮುಂದಿನ ದಿವಸದಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ CDP ಒಂದು ರಿವಿಷನ್ ಆಗಬೇಕು ಅಂತ ಹೇಳಿದರೆ CDP ಬಗ್ಗೆನೂ ನಾವು ಯಾವ ರೀತಿ ಅದನ್ನ ಮುಂದೆ ತೊಗೊಂಡೋಗ್ಬೇಕು, ಚೇಂಜಸ್ ಆಗಬೇಕು. 2004 ಮಾಡಿ ಏನೇನು ಕಾಮಗಾರಿಗಳು ತಗೋಬಹುದು, ಏನೇನು ಪ್ಲಾನಿಂಗ್ ಮಾಡೋದು. ಇಲ್ಲಿ ಡೆವಲಪ್ಮೆಂಟ್ ಇಲ್ಲ, ಪ್ಲಾನಿಂಗ್ ಏನೇನು ಮಾಡ್ಬೋದು ಅಂತ ಇನ್ನೂ ಏನು ಪ್ಲಾನಿಂಗ್ ಮಾಡಿ ಇವತ್ತಾನೇ ಸ್ಪೀಕರ್ಸ್ ಅಧಿಕಾರನ ಮುಂದಿನ ದಿವಸದಲ್ಲಿ ನೆಕ್ಸ್ಟ್ ಟೈಮ್ ಕೇಳಿದಾಗ ನಾನು ಏನೇನು ಕಾರ್ಯಕ್ರಮ ರೂಪಿಸ್ಕೊಡ್ತೀವಿ ಅಂತ ನಮಗೆ ಮಾಹಿತಿ ಕೊಡ್ತೀನಿ. ರಘುನಂದನ್ ರಾವಣ BMICP ಅಧ್ಯಕ್ಷರಾಗಿ ಇವತ್ತು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಹಾಗೂ ನಮ್ಮ ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೆ ಶುಭಾಶಯವನ್ನು ಈ ಸಂದರ್ಭದಲ್ಲಿ ಕೋರ್ತಾ, ಅವರು ಸಾಕಷ್ಟು ಅನುಭವಿಗಳು. ಹಿಂದೆ ಲೋಕಸೇವಾ KPSCನಲ್ಲೂ ಕೂಡ ಕೆಲಸ ಮಾಡುವಂಥ ಅನುಭವ ಕೂಡ ಇದೆ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಮತ್ತು ಲೋಕಸಭಾ ಸದಸ್ಯ DK ಸುರೇಶ್ ಅವರಿಗೆ ಆತ್ಮೀಯರು. ಬಹುಶಃ ಇವತ್ತೇನಾದರೂ ಕೂಡ ನಮ್ಮ ಪಕ್ಷದಲ್ಲಿ ಬ್ಯಾಕ್ಗ್ರೌಂಡ್ ಕೆಲಸ ಅಂದರೆ ನಮ್ಮ ಪಕ್ಷಕ್ಕೆ ಬೇಕಾಗಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ಯಾವ ರೀತಿ ಪಕ್ಷದ ಸಂಘಟನೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಬಹುಮುಖ್ಯ ಪಾತ್ರವನ್ನು ರಘುನಂದನ್ ರಾವಣ ಅವರು ವಹಿಸ್ತಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಈಗ ಕೊಟ್ಟಿರ್ತಕ್ಕಂಥ ಹುದ್ದೆ ಬಹುಶಃ ಅವ್ರಿಗೆ ಇದು ಚಿಕ್ಕದಾಯಿತು ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಇನ್ನು ಮುಂದೆ ಇನ್ನೂ ಉನ್ನತವಾದಂಥ ಹುದ್ದೆಗಳು ಸಿಕ್ಕಲಿ, ರಾಜ್ಯದ ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿ ಅವರಿಗೆ ಸಿಗಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾನೆ.